ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯನವರು ಸಿಎಂ ಅಂತ ಹೇಳಿ ಅವ್ರ ಬೆಂಬಲಿಗರು ಹೇಳ್ತಾ ಇರುವಂತದ್ದು. ಯಾರು? ಬಸವರಾಜ ರಾಯರೆಡ್ಡಿ ಅವರೇ ಹೇಳಿದ್ದಾರೆ ಸರ್. ನೋಡಿ, ಅವರು ಸೀನಿಯರ್ಸ್ ಇದ್ದಾರೆ. ರಾಯರೆಡ್ಡಿ ಅವ್ರು ಮಾತಾಡ್ತಿರೋದು ನಾನು ನೆನ್ನೆ ಅಬ್ಸರ್ವ್ ಮಾಡ್ತೇನೆ, ನೆನ್ನೆ ಕಂಟಿನ್ಯೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈಗ ಹೈಕಮಾಂಡ್ ಹೇಳಿದೆ ಯಾರು ಏನು ಮಾತಾಡಬೇಡ್ರಿ ಮುಖ್ಯಮಂತ್ರಿ ವಿಷಯ ಅಂತ. ಅದ್ರ ಮೇಲೂ ಅದಕ್ಕೂ ಜಾಸ್ತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ ಅಂತ. ಹೈಕಮಾಂಡ್ ತೀರ್ಮಾನ ಬದ್ಧ ಅಂತ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಬಸವರಾಜ ರೆಡ್ಡಿ ಯಾರವರು? ಅವ್ರ ಹೈಕಮಾಂಡ? ಅವ್ರ ಹೇಳಿಕೆನಲ್ಲಿ ನೀವು ಪರಿಗಣಿಸಲೇಬೇಡಿ, ಇದನ್ನು ಹೈಕಮಾಂಡ್ ಗಮನ ಹರಿಸ್ಬೇಕಾಗ್ತದೆ. ಯಾಕೆಂದರೆ ಈಗ ಎಲ್ಲರೂ ಸುಮ್ಮನೆ ಆಗಿದ್ವಿ, ಸುಸೂತ್ರವಾಗಿ ನಡೀತಾ ಇದೆ. ಸಿದ್ದರಾಮಯ್ಯ ಸಾಹೇಬರು ಒಪ್ಕೊಂಡಿದ್ದಾರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀನಿ ಅಂತ. ಅದೆಲ್ಲ ಹೇಳಿದ ಮೇಲೆ ನಾವುಗಳು ಮಾತಾಡೋದಾಗಲಿ, ರಾಯರೆಡ್ಡಿ ಅವ್ರು ಮಾತಾಡೋದಾಗಲಿ, ಇದು ಪಾರ್ಟಿ ಒಳ್ಳೇದಲ್ಲ. ಯಾಕೆಂದರೆ ಹೈಕಮಾಂಡ್ ಇದೆ. ಹೈಕಮಾಂಡ್ ಇಲ್ಲ ಅಂದರೆ ಇವ್ರು ಮಾತಾಡಲಿ. ಇವ್ರಿಗೆ ಹೈಕಮಾಂಡ್ ಹೇಳಿದಾರ 28ರವರೆಗೆ ಅವ್ರನ್ನೇ ಮಾಡ್ತೀವಿ ಅಂತ ಹೇಳಪ್ಪ ಮೀಡಿಯಾಗೆ ಅಂತ ಯಾರು ಹೇಳಿದಾರ? ಇಲ್ವಲ್ಲ, ಮತ್ತೆ ಯಾಕೆ ಮಾತಾಡ್ಬೇಕು? ಆಯ್ತು, ಅದು ಮುಗಿತಲ್ಲ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಯಾರು ಮಾತಾಡ್ಬೇಡ್ರಿ ಅಂತ ಹೇಳಿದಾರಲ್ಲ, ಹೇಳಿದ್ಮೇಲೆ ಯಾಕೆ ಮಾತಾಡ್ಬೇಕು? ಅವರೇ ಹೈಕಮಾಂಡ? CLP ಆಯ್ಕೆ ಮಾಡಿರ್ತೀವಿ 5 ವರ್ಷ 6 ವರ್ಷ ಅಂತಲ್ಲ, ಆಯ್ಕೆ ಮಾಡಿದ್ವಿ. ನಾವು ಒಪ್ಕೊಂಡಿದ್ದೇವಲ್ಲ ಅವ್ರನ್ನ ನಾಯಕರು ಅಂತ ಒಪ್ಕೊಂಡಿದ್ದೀವಿ, ನಾನು ಒಪ್ಕೊಂಡಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ನಂದು ನಿಮ್ದು ಏನು? ನಮ್ದು ನಿಮ್ದೇನು? ಇವ್ರು ಯಾರು? ಇವರ ಹೈಕಮಾಂಡ್ ಮಾತಾಡ್ಬೇಡಿ ಅಂತ ಹೇಳಿದ್ಮೇಲೆ ಮಾತಾಡ್ತಿದ್ದಾರೆ. ನಿಮ್ಮ ಹೈಕಮಾಂಡ್ ಸುಮ್ಮನೆ ಇದೆ, ಇದಕ್ಕೇನು ನೋಟಿಸ್ ಕೊಡೋ? ಈಗ ನೀವು ಮಾತಾಡಿದ್ದಕ್ಕೆ, ಇಕ್ಬಾಲ್ ಹುಸೇನ್ ಮಾತಾಡಿದ್ದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡೋಂಥವ್ರಿಗೆ ಯಾರಿಗೂ ನೋಟಿಸ್ ಕೊಡಲಿಲ್ಲ. ಹೌದು, ಇನ್ನು ಹೈಕಮಾಂಡು ಗಮನ ಹರಿಸ್ಬೇಕು. ಯಾಕೆಂದರೆ ಪ್ರತಿಯೊಬ್ಬರು ಶಾಸಕರಿಗೂ ಅವ್ರದ್ದೇ ಆದ ಗೌರವ ಇರ್ತದೆ. ಒಬ್ರಿಗೊಂದು ನೋಟಿಸ್ ಕೊಟ್ಟು ಇನ್ನೊಬ್ರಿಗೂ ನೋಟಿಸ್ ಕೊಡ್ದಂಗಿರೋದು ಸರಿಯಲ್ಲ. ರಾಯರೆಡ್ಡಿ ಅವ್ರು ಪದೇ ಪದೇ ಅದನ್ನ ಹೇಳ್ಕೊಂತ ಬರ್ತಿದ್ದಾರೆ. ಅವ್ರೇನು ಹೈಕಮಾಂಡಲ್ಲ ಹೇಳಕ್ಕೆ. ಹೈಕಮಾಂಡ್ ತೀರ್ಮಾನ ಬದ್ಧಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ನಂದೇನ್ರಿ ನಿಮ್ದೇನ್ರಿ? ಆದ ಕಾರಣ ಮಾನ್ಯ ಹೈಕಮಾಂಡ್ ಎಂಟ್ರಿ ಆಗಬೇಕು, ಬಸವರಾಜ ಅವರು ಬಾಯಿ ಮುಚ್ಚಿಸ್ಬೇಕು. ಅಲ್ಲ, ನೀವು ಡೆಡ್ ಲೈನ್ ಕೊಟ್ರಿ ಈಗ 9, 6ನೇ ತಾರೀಕು ಅಂತ, ಹಂಗಾಗಿ ಅವರು 5 ವರ್ಷ ಅನ್ನೋ ಥರ ಡೆಡ್ ಲೈನ್ಗಳು ಕೊಟ್ಕೊಂಡವ್ರೆ. ನಾನು 6, 9 ನಾನು ಕೊಟ್ಟಿಲ್ಲ. ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಯಾರಾಗಿರ್ಬೋದು. ಆ ಕ್ವಶನ್ ಅವ್ರನ್ನೇ ಕೇಳ್ರಿ. ನನ್ನ ಕ್ವಶನ್ ನಾನು ಕೇಳಿ ನಾನು ಉತ್ತರ ಕೊಡ್ತೀನಿ. ಜನವರಿಲಿ ಮಾತಾಡ್ತೀನಿ, 16ನೇ ತಾರೀಕು ಮಾತಾಡ್ತೀನಿ. 15 ಮುಗಿಲ್ ಸಂಕ್ರಾಂತಿ ಅಂತ ಹೇಳಿದ್ದೀನಿ. ಸಂಕ್ರಾಂತಿ ಆದಮೇಲೆ ನಿಮಗೆಲ್ಲ ಸಂಕ್ರಾಂತಿ ಹಬ್ಬ ಶುಭ ಕೋರಿ, ಹೊಸ ವರ್ಷ ಶುಭ ಕೋರಿ ನಿಮ್ಮ ಮೀಡಿಯಾ ಮುಂದೆ ಮಾತಾಡ್ತೀನಿ. ಮಾತಾಡೋಣ, 16ಕ್ಕೆ ಮಾತಾಡೋಣ. ಇನ್ನು ಟೈಮ್ ಇದೆಯಲ್ಲ. ಬಜೆಟ್ ಪ್ರಿಪರೇಷನ್ ಮಾಡ್ಕೊಂತ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಮಾರ್ಚ್ಗಿರೋದು ಬಜೆಟ್, ಈಗಲೇ ಪ್ರಿಪರೇಷನ್ ಅವಶ್ಯಕತೆ ಇಲ್ಲ. ಸುಮ್ಮನೆ ಇವೆಲ್ಲ ಹೇಳಿಕೆ ಕೊಡಬಾರ್ದಪ್ಪ. ಅವರೆಲ್ಲ ಸೀನಿಯರ್ಸು. ನಾನಿನ್ನು ಫಸ್ಟ್ ಟೈಮ್ ಗೆದ್ದರು ನಾನೆಂಥವೇನಾದ್ರು ಹೇಳಿಕೆ ಕೊಟ್ಟರೆ ನಡೀತದೆ. ಸೀನಿಯರ್ಸ್ ಅವರೆಲ್ಲ ಜವಾಬ್ದಾರಿಯಿಂದ ನಡ್ಕೋಬೇಕು. ಸುಮ್ಮನೆ ಬಜೆಟ್ ಪ್ರಿಪರೇಷನ್